ಸಮಸ್ಯೆಗಳು ನಮಸ್ಕಾರ. ಇಲ್ಲಿ ನೋಡ್ತಾ ಇದ್ದೀರಲ್ಲ, ಇದು ಸ್ವೀಟ್ ಲೆಮನ್ನು. ಸೊ ಆಲ್ರೆಡಿ ಒಂದು ತೋಟದಲ್ಲಿ ಈ ಗಿಡನ ಕೊಟ್ಟಿದ್ವಿ. ಸೊ ಈ ಗಿಡದಲ್ಲಿ ಆಲ್ರೆಡಿ ಕಾಯಿ ಬಂದಿದೆ. ಸೊ ಯಾವ ಥರ ಇರೋದು ನೋಡ್ಬೋದು. ಆಲ್ರೆಡಿ ನಮ್ಮ ಹುಡುಗ ಕೂಡ ತಿಂತಿದ್ದಾನೆ, ಇಲ್ಲಿ ನೋಡ್ಬೋದು ಕಾಯಿ. ಸೊ ತುಂಬಾ ಚೆನ್ನಾಗಿರುತ್ತೆ, ಹಿಡ್ಕೊಂಬೋಗಿದ್ದು. ಸೊ ಇದು ಸ್ವೀಟ್ ಲೆಮನ್. ಇವತ್ತಿನ ವಿಶೇಷ ವಿಡಿಯೋ ಏನಪ್ಪ ಅಂತಂದರೆ, ಆಲ್ರೆಡಿ ನಾವು ಕೊಟ್ಟಿರೋಂಥ ಸ್ಪೈಸಸ್ ಆಗಿರ್ಬೋದು, ಫ್ರೂಟ್ಸ್ ಗಿಡಗಳಾಗಿರ್ಬೋದು, ಇನ್ನು ಮುಂದೆ ನಾವು ಕೊಟ್ಟಿರೋಂಥ ತೋಟದಲ್ಲಿ ರಿವ್ಯೂ ಮಾಡಿ ನಿಮಗೆ ತೋರಿಸ್ತೀನಿ ಅಂತ ಲಾಸ್ಟ್ ಟೈಮೇ ಹೇಳಿದೆ. ಸೊ ಈ ವಿಡಿಯೋದಲ್ಲಿ ಕಂಪ್ಲೀಟಾಗಿ ಯಾವ್ಯಾವ ಗಿಡಗಳನ್ನ ನಾವು ಕೊಟ್ಟಿದ್ವಿ ಮತ್ತು ಯಾವ್ಯಾವ ಗಿಡಗಳು ಇಳುವರಿ ಬಂದಿದೆ, ಸೊ ಯಾವ ಥರ ಡೆವಲಪ್ಮೆಂಟ್ ಆಗಿದೆ ಕಂಪ್ಲೀಟಾಗಿ ವಿಡಿಯೋದಲ್ಲಿ ತಿಳಿಸ್ತಾ ಇದ್ದೀನಿ. ಒಂದು ಫಾರ್ಮ್ ಇದು 4 acres. ಸೊ 4 acres ಫಾರ್ಮಿಗೆ ನಾವು ಕೊಟ್ಟಿರೋಂಥ ಗಿಡಗಳು ಯಾವುದ್ಯಾವುದು ತೊಗೊಂಡಿದ್ರು, ಸೊ ಇವಾಗ ಪ್ರೆಸೆಂಟ್ ಯಾವ ಥರ ಡೆವಲಪ್ಮೆಂಟ್ ಇದೆ 1.5 yearsಗೆ ಏನಾದರೂ ಕಂಪ್ಲೀಟಾಗಿ ವಿಡಿಯೋದಲ್ಲಿ ತಿಳಿಸ್ತಾ ಇದ್ದೀನಿ. ಬನ್ನಿ. ಮೊದಲನೇದಾಗಿ ಇಲ್ಲಿ ನೋಡ್ತಾ ಇದ್ದೀರಾ, ಇದು ಬಂದು ಕಿತ್ಲೆ. ಸೊ ಕಿತ್ಲೆನಲ್ಲಿ ನಿಮಗೆ ನಾಗ್ಪುರ್ ಆರೆಂಜ್ ಆಗಿರ್ಬೋದು ಮತ್ತು ಕೊಡಗು ಆರೆಂಜ್ ಆಗಿರ್ಬೋದು, 2 ವೆರೈಟಿ ಕೂಡ ನಾವು ಕೊಟ್ಟಿರೋ ಅಂಥದ್ದು. ಮತ್ತು ಮೂಸಂಬಿ ಗಿಡನೂ ಕೂಡ. ಸೊ ಇದಕ್ಕೆ 1.5 years, ಸೊ 1.5 ವರ್ಷಕ್ಕೆ ಸೊ ಈ ಗಿಡ ಯಾವ ಥರ ಡೆವಲಪ್ಮೆಂಟ್ ಆಗಿದೆ ನೋಡ್ಬೋದು. ಸೊ ಡಿಪೆಂಡ್ ಆನ್ ನಿಮ್ಮ ಫರ್ಟಿಲೈಸರ್ ನಿಮ್ಮ ತೋಟದಲ್ಲಿ ಯಾವ ಥರ ಮೇಂಟೈನ್ ಮಾಡ್ತೀರಾ, ಸೊ ನೀವು ಯಾವ ಥರ ಇದಕ್ಕೆ ಗೊಬ್ಬರನ ಕೊಡ್ತೀರಾ, ಮೆಡಿಸನ್ನ ಕೊಡ್ತೀರಾ ಅನ್ನೋದ್ರ ಮೇಲೆ ಡೆವಲಪ್ಮೆಂಟು ಕೂಡ ಡಿಪೆಂಡ್ ಆಗುತ್ತೆ. ಸೊ ಇಲ್ಲಿ ಆಲ್ರೆಡಿ ಇದಿನ್ನೂ ಫ್ರೂಟ್ ಬಂದಿಲ್ಲ. ಸೊ ಯಾಕೆ ಅಂತಂದರೆ ಆಲ್ರೆಡಿ ಅಲ್ಲಲ್ಲ ಸ್ಟಾರ್ಟ್ ಆಗ್ತಾ ಇರೋಂಥದ್ದು. ಫ್ರೂಟು ಸ್ಟಾರ್ಟ್ ಆಗ್ತಾ ಇರೋದು ಕೂಡ 1.5 ವರ್ಷಕ್ಕೆ ನಿಮಗೆ ತೋರಿಸ್ತೀನಿ. ಸೊ ಈ ಗಿಡ ತುಂಬಾ ಚೆನ್ನಾಗಿ ಡೆವಲಪ್ಮೆಂಟ್ ಆಗಿರೋಂಥದ್ದು. ಏರ್ ಲೇಯರ್ಡ್ ಆಗಿರೋದ್ರಿಂದ ಈ ಗಿಡ ಗ್ರಾಫ್ಟೆಡ್ ಗಿಡ. ಸೊ ಏರ್ ಲೇಯರ್ ಪ್ಲಾಂಟ್ಸು, ಗ್ರಾಫ್ಟೆಡ್ ಅಲ್ಲ. ಸೊ ಆಗಿರೋದ್ರಿಂದ ಯಾವುದೇ ಕಾರಣಕ್ಕೂ ಇದರಲ್ಲಿ ಮುಳ್ಳಿಲ್ಲ. ಹತ್ರ ಬಾ. ಸೊ ಇಲ್ಲಿ ನೋಡ್ತಾ ಇರೋಂಥದ್ದು ಯಾವುದೇ ಗಿಡದಲ್ಲಿ ನಿಮಗೆ ಒಂದೇ ಒಂದು ಮುಳ್ಳು ಬರ್ದಲೆ ಸೊ ಈ ಗಿಡ ಡೆವಲಪ್ಮೆಂಟ್ ಆಗಿರೋಂಥದ್ದು. ಇದು ಬಂದು ನಿಮಗೆ ಸೊ ನಾಗ್ಪುರ್ ಕಿತ್ಲೆ. ಸೊ ನಾಗ್ಪುರ್ ಕಿತ್ಲೆನ ಇದನ್ನ ಏನು ಮಾಡಿದ್ವಿ ಅಂತಂದರೆ 18 ಅಡಿಗೆ ಈ ತೋಟದಲ್ಲಿ ಪ್ಲಾಂಟೇಶನ್ ಮಾಡಿರೋಂಥದ್ದು. ಈ ಥರ ಗಿಡಗಳು ತೋಟ ತುಂಬಾ ಪ್ಲಾಂಟೇಶನ್ ಮಾಡಿರೋಂಥದ್ದು. ಸೊ ಈ ಥರ ಗಿಡಗಳು ನಮ್ಮ ಹತ್ರ ಅವೈಲೇಬಲ್ ಇದೆ. ಈಗಲೂ ಕೂಡ ನೀವು ಪರ್ಚೇಸ್ನ ಮಾಡಿ ಪ್ಲಾಂಟೇಶನ್ ಮಾಡಿ ಏನಾದ್ರು ಮಾಡ್ಬೋದು. ಸೊ ಈ ಗಿಡ ಅಡಿಕೆನ ಪ್ಲಾಂಟೇಶನ್ ಮಾಡಿದ ಹೊಸ ತೋಟಕ್ಕೆ ಅದ್ರ ಜೊತೆಗೆ ಪ್ಲಾಂಟೇಶನ್ ಮಾಡಿರೋಂಥದ್ದು ಓಪನ್ ಲ್ಯಾಂಡಲ್ಲಿ ಬಿಸಿಲಲ್ಲೇ ಆರಾಮಾಗಿ ಟಾಣಿ ಮಾಡ್ಬೋದು. ಸೊ ಇಲ್ಲಿ ನೋಡ್ತಾ ಇದ್ರೆ ಈ ಗಿಡ ಕೂಡ ಅಡಿಕೆ ಕೂಡ ಇಲ್ಲಿಗೆ ಜಸ್ಟ್ 1.5 year ಆಗಿರೋ ಅಂಥದ್ದು. ಅಡಿಕೆ ಈ ಥರ ಡೆವಲಪ್ಮೆಂಟ್ ಆಗಿದೆ. ಅದೇ ಅಡಿಕೆ ಸಾಲಲ್ಲೇ ಕೂಡ ಇದನ್ನು ಪ್ಲಾಂಟೇಶನ್ ಮಾಡಿರೋಂಥದ್ದು. ಸೊ ಇವರು 10 ಅಡಿಗೆ ಇದ್ರನ್ನ ಅಡಿಕೆನ ಪ್ಲಾಂಟೇಶನ್ ಮಾಡಿದ್ರು. 10 ಅಡಿ ಸಾಲಲ್ಲಿ ಸೊ ಸೆಂಟ್ರಿಗೆ 5 ಅಡಿಗೆ ಈ ಗಿಡನ ಪ್ಲಾಂಟೇಶನ್ ಮಾಡಿದ್ರು. ಸೊ ಅದ್ರ ಜೊತೆಗೆ ಒಂದು ಗ್ಯಾಪ್ನ ಕೊಟ್ಟು ಅದರಲ್ಲಿ ಬಾಳೆನ ಹಾಕಿದರೆ ಇನ್ನೊಂದು ಗ್ಯಾಪ್ಗೆ ಇದನ್ನು ಪ್ಲಾಂಟೇಶನ್ ಮಾಡಿರೋದ್ರಿಂದ ಸೊ ಆಲ್ಮೋಸ್ಟ್ 18 to 20 ಅಡಿಗೆ ಸೊ ಒಂದು ಗಿಡದಿಂದ ಇನ್ನೊಂದು ಗಿಡಕ್ಕೆ ಡಿಫ್ರೆನ್ಸ್ನ ಮಾಡಿ ಈ ಗಿಡನ ಪ್ಲಾಂಟೇಶನ್ ಮಾಡಿರೋಂಥದ್ದು. ಇದೇ ಥರ ಎಲ್ಲ ಥರ ಗಿಡಗಳಿದೆ. ಇಲ್ಲಿ ನೋಡ್ತಾ ಇದ್ರೆ ನಿಮಗೆ ಇಲ್ಲಿ ಮೂಸಂಬಿ ಗಿಡ ಅವೈಲೇಬಲ್ ಇರೋಂಥದ್ದು. ಸೊ ಮೂಸಂಬಿನ ಪ್ಲಾಂಟೇಶನ್ ಮಾಡಿದರೆ ಇಲ್ಲಿ ನೋಡ್ಬೋದು. ಸೊ ಎಕ್ಸಾಕ್ಟ್ ನಿಮಗೆ 10 ಅಡಿಗೆ ಸೊ ಏನು ಗ್ಯಾಪ್ ಇದೆ ಅದ್ರ ಸೆಂಟ್ರಲ್ಲೇ ಹಾಕಿರೋದ್ರಿಂದ ನಿಮಗೆ ಒಂದು ಗಿಡದಿಂದ ಒಂದು ಗಿಡಕ್ಕೆ 18 to 20 ಅಡಿ ಗ್ಯಾಪ್ ಇರೋಂಥದ್ದು. ಸೊ ಈ ಕಡೆ ಫಾರ್ಮು ಫುಲ್ ಇಲ್ಲಿ ಏನು ನೋಡ್ತಾ ಇದ್ರೆ ಇದು ಫುಲ್ಲು ಕಿತ್ಲೆ, ಮೂಸಂಬಿ ಮತ್ತು ಆರೆಂಜು ಇದರಲ್ಲಿ ಒಳಗಡೆ ಇರೋಂಥದ್ದು. ಈ ಕಡೆ ಫ್ಲ್ಯಾಟಲ್ಲಿ ನೋಡ್ತಾ ಇದ್ರೆ ಕಂಪ್ಲೀಟಾಗಿ ಇವರು ಸೊ ಪರ್ಷಿಯನ್ ಸೀಡ್ಲೆಸ್ ಗಜನಿಂಬೆ, ಅಂದರೆ ನಿಮಗೆ ಪರ್ಷಿಯನ್ ಲೆಮನಲ್ಲಿ ಬಿಗ್ ಸೈಜ್ ಬರೋ ಉಪ್ಪಿನಕಾಯಿ ಬರೋ ಅಂಥ ಒಂದು ಪ್ಲಾಂಟ್ಸ್ ಇದರೊಳಗಡೆ ಇದೆ. ಇದರಲ್ಲಿ ತೊಗರಿನೂ ಕೂಡ ಮಾಡಿರೋಂಥದ್ದು. ಸೇಮ್ ಥಿಂಗ್ ಇಲ್ಲೂ ಕೂಡ ನಿಮಗೆ 10 ಅಡಿಗೆ ಅಡಿಕೆನ ಹಾಕಿರೋಂಥದ್ದು. 10 ಅಡಿ ಮಧ್ಯ 4 ಅಡಿಕೆಯ ಮಧ್ಯ ಇಲ್ಲಿ ಪ್ಲಾಂಟೇಶನ್ ಮಾಡೋಕ್ಕೆ ಅಂತ ಪ್ಲ್ಯಾನ್ ಮಾಡಿದ್ವಿ. ಸೊ ಇಲ್ಲಿ ಆಲ್ರೆಡಿ ತೆಂಗು ಇರೋದ್ರಿಂದ ಇದಕ್ಕೆ ಏನು ಮಾಡಿದ್ವಿ ಅಂದರೆ ಇಲ್ಲೂ ಕೂಡ ಸೊ ನಿಂಬೆ ಗಿಡನ ನಾವೇನು ಮಾಡಿದ್ವಿ ಅಂದರೆ ಏನು ನಿಮಗೆ 10 ಅಡಿ ಅಡಿಕೆ ಇದೆ, ಅಡಿಕೆ ಮಧ್ಯದಲ್ಲಿ ನಾವು ಪ್ಲಾಂಟೇಶನ್ ಮಾಡಿದ್ವಿ. ಓಪನ್ ಲ್ಯಾಂಡು ಇಲ್ಲಿ ನೋಡ್ತಾ ಇರ್ಬೋದು. ಇನ್ನೂ ಕೂಡ ಅಡಿಕೆ 1.5 ವರ್ಷಕ್ಕೆ ಒಂದೊಂದು ಕಡೆ ದೊಡ್ಡದಾಗಿದೆ, ಒಂದೊಂದು ಕಡೆ ಚಿಕ್ಕದಾಗಿದೆ. ಡಿಪೆಂಡ್ ಆನ್ ಭೂಮಿ ಮೇಲೆ ಡಿಪೆಂಡ್ ಆಗ್ತಾ ಇದೆ. ಸೊ ಇಲ್ಲಿ ನೋಡ್ತಾ ಇದ್ದೀರಾ, ಸೊ 1.5 ವರ್ಷಕ್ಕೆ ಆಲ್ರೆಡಿ ಕಾಯಿ ಸ್ಟಾರ್ಟ್ ಆಗಿರೋ ಅಂಥದ್ದು ಇಲ್ಲಿ ನೋಡ್ಬೋದು. ಪರ್ಷಿಯನ್ ಲೆಮನ್ನು ಸೊ ನಿಮಗೆ ಗಜನಿಂಬೆ ಟೈಪಲ್ಲಿ ಬಂದಿರೋ ಅಂಥದ್ದು ಒಂದು ಉಪ್ಪಿನಕಾಯಿಗೆ ಉಪಯೋಗಿಸೋಂಥ ನಿಂಬೆ. ಸೊ ಇದು ಕೂಡ ನಿಮಗೆ ಮುಳ್ಳು ದಪ್ಪ ಮುಳ್ಳು ಬರುತ್ತೆ, ತುಂಬ ಸಣ್ಣ ಮುಳ್ಳು ಇದ್ರಲ್ಲಿ ಬರಲ್ಲ. ಸೊ ಚಿಕ್ಕ ಗಿಡಕ್ಕೇನೆ ಸ್ಟಾರ್ಟ್ ಆಗಿರೋಂಥದ್ದು. ಆಲ್ರೆಡಿ ಇದಕ್ಕೆ ಮುದುರೋಗ ಬಂದಿರೋ ಅಂಥದ್ದು, ಫಂಗಲ್ ಇನ್ಫೆಕ್ಷನ್ ಸ್ಟಾರ್ಟ್ ಆಗಿದೆ. ಇದಕ್ಕೆ ಸ್ಪ್ರೇನ ಮಾಡ್ಕೊಬೇಕು. ಸೊ ಮುದುರೋಕ್ಕೆ ಸ್ಪ್ರೇ ಕೊಡ್ಕೊಂಡು ಮತ್ತು ಇದಕ್ಕೆ ಡೆವಲಪರ್ನ ಕೊಡ್ಕೊಂಡ್ರೆ ತುಂಬ ಚೆನ್ನಾಗಿ ಇಳುವರಿ ಬರೋ ಅಂಥದ್ದು. ಸೊ ಈ ಥರ ಒಳಗಡೆ ತೋಟ ತುಂಬ ಈ ಥರ ಪ್ಲಾಂಟೇಶನ್ ಮಾಡಿರೋಂಥದ್ದು. ಸೊ ಕಾಯಿ ಸೈಜನ್ನು ನೋಡ್ಬೋದು. ನೋಡಿ ಆಲ್ರೆಡಿ ಹಣ್ಣಾಗಿ ಬಿದ್ದೋಗಿರೋ ಅಂಥದ್ದು. ಸೊ ಕರ್ಗೆ ಹೋಗಿದೆ ನೋಡಿ, ಇಲ್ಲಿ ಕಟ್ಟೆ ಮಾಡಿಲ್ಲ. ಸೊ ಆಲ್ರೆಡಿ ಕರ್ಗಕ್ಕೆ ಸ್ಟಾರ್ಟ್ ಆಗಿದೆ. ಸೊ ಈ ಥರ ಸೊ ನೋಡ್ಬೋದು. ಇಲ್ಲಿ ಕಾಯಿ ವೇಟಿಗೆ ಗಿಡ ನೆಲಕ್ಕೆ ಮಲಗಿರೋ ಅಂಥದ್ದು ಇಲ್ಲಿ ನಿಮಗೆ ತೋರಿಸ್ತೀನಿ ನೋಡಿ. ಹತ್ರ ಬಾ ಮಗ. ಇಲ್ಲಿ ನೋಡಿ ಎಷ್ಟು ಕಾಯಿ ಇರೋ ಅಂಥದ್ದು ನೋಡಿ. ಇಲ್ಲಿ ಕಾಯಿ ವೆಯ್ಟಿಗೆ ಗಿಡ ತಳಗಡೆ ಮಲ್ಕೊಂಡ್ಬಿಟ್ಟಿದ್ದೀರ. ಸೊ ಕಂಪ್ಲೀಟಾಗಿ ಈ ಥರ ಗಿಡ ಎಲ್ಲ ಗಿಡದಲ್ಲೂ ಸೊ ಫ್ರೂಟ್ ಆಲ್ರೆಡಿ ಸ್ಟಾರ್ಟ್ ಆಗಿರೋ ಅಂಥದ್ದು. ಇದೊಂದೇ ಗಿಡ ಅಲ್ಲ. ಸೊ ಒಂದು ಗಿಡ ತೋರಿಸ್ತಿದ್ರೆ ನಿಮಗೆ ಡೆವಲಪ್ಮೆಂಟ್ ಆಗಿದೆ ಅಂತ ಹೇಳಲ್ಲ. ಸೊ ನೋಡಿ ಅಲ್ಲಿಂದ ಹಾಕಿದರೆ ಮತ್ತೆ 20-25 ಅಡಿಗೆ ಇಲ್ಲಿ ಪ್ಲಾಂಟೇಶನ್ ಮಾಡಿರೋಂಥದ್ದು ಇಲ್ಲೂ ನೋಡ್ಬೋದು. ಸೊ ಅಲ್ಲೊಂದು ಗಿಡ ಇದೆ. ಸೊ ಅಲ್ಲಿಂದ ಈ ಕಡೆ ಬಂದರೆ ಈ ಗಿಡದಲ್ಲೂ ಕೂಡ ಸೊ ಕಾಯಿ ಯಾವ ಥರ ಕಚ್ಚಿದೆ ನೋಡಿ. ಸೊ ಇದರಲ್ಲಿ ನೋಡಿ ಒಂದೇ ಗೊನೆಯಲ್ಲಿ ಆಲ್ಮೋಸ್ಟ್ 1 2 3 4 5 6 7 8 ಕಾಯಿ ಇರೋ ಅಂಥದ್ದು. ಇಲ್ಲಿ ನೋಡಿ 4 1 2 3 4 5 ನೋಡಿ ಇಲ್ಲಿ 5. ಸೊ ಇಲ್ಲಿ ಮೇಲ್ಗಡೆ ಬಂದರೆ 6 7 8 ಕಾಯಿ ಒಂದೇ ಗೊಂಚಲೇ ಇರೋ ಅಂಥದ್ದು. ಈ ಥರ ಹಣ್ಣಾಗಿ ಬಿದ್ದೋಗ್ತಾ ಇದೆ. ಸೊ ಈ ಥರ ಡೆವಲಪ್ಮೆಂಟ್ ಆಗ್ತಾ ಇರೋ ಅಂಥ ಒಂದು ಪ್ಲಾಂಟ್ ಆಗಿದೆ. ಈ ಥರ ಸಸಿಗಳು ನಮ್ಮ ಹತ್ರ ನಿಮಗೆ ಗಜನಿಂಬೆ ಆಗಿರ್ಬೋದು, ಅಥವಾ ನಿಮಗೆ ಪರ್ಷಿಯನ್ ಲೆಮನ್ ಆಗಿರ್ಬೋದು, ಬಾಲಾಜಿ ಲೆಮನ್ ಆಗಿರ್ಬೋದು, ಕಾಗ್ಜಿ ಲೆಮನ್ ಆಗಿರ್ಬೋದು, ಸೊ ಈ ಥರ ಮಾರ್ಕೆಟ್ ಲೆಮನ್ ಆಗಿರೋದು ಪ್ರತಿಯೊಂದು ವೆರೈಟಿ ಪ್ಲಾಂಟ್ಸ್ ನಮ್ಮ ಹತ್ರ ಅವೈಲೇಬಲ್ ಇರೋಂಥದ್ದು. ಯಾರು ಬೇಕು ನಮ್ಮ ಹತ್ರ ಗಿಡನ ಬುಕ್ಕಿಂಗ್ನ ಮಾಡ್ಕೊಬೋದು ಅಂತ ಹೇಳ್ತಾ
ಈ ವಿಡಿಯೋದಲ್ಲಿ ತಿಳಿಸ್ತಾ, ಈ ವಿಡಿಯೋದಲ್ಲಿ ನಿಮ್ಗೆ ಆಲ್ರೆಡಿ ನಾನು ಸ್ವೀಟ್ ಲೆಮನ್ ಕೂಡ ನಾನು ವಿಡಿಯೋನ ಮಾಡಿ ಲಾಸ್ಟ್ ಟೈಮ್ ನಿಮ್ಗೆ ವಿಡಿಯೋನ ಪೋಸ್ಟ್ ಮಾಡಿದ್ನಲ್ಲ, ಅದು ಕೂಡ ಇದೇ ತೋಟದಲ್ಲಿರೋಂಥದ್ದು. ಈ ವಿಡಿಯೋ ಡೆಡ್ ಎಂಡಲ್ಲಿ ಅದನ್ನು ಕೂಡ ನಿಮಗೆ ಪೋಸ್ಟ್ ಮಾಡ್ತೀನಿ. ಸೊ ಸ್ವೀಟ್ ಲೆಮನ್ ಕೂಡ ಯಾವ ಥರ ಈ ತೋಟದಲ್ಲಿ ಆಲ್ರೆಡಿ ಕಾಯಿ ಬಂದಿದೆ ಅನ್ನೋದು ಕೂಡ ನೋಡ್ಬೋದು. ಸೊ ನಮಸ್ಕಾರ, ಇಲ್ಲಿ ನೋಡ್ತಾ ಇದ್ರಲ್ಲ, ಇದು ಸ್ವೀಟ್ ಲೆಮನ್ನು. ಸೊ ಆಲ್ರೆಡಿ ಒಂದು ತೋಟದಲ್ಲಿ ಈ ಗಿಡನ ಕೊಟ್ಟಿದ್ವಿ. ಸೊ ಈ ಗಿಡದಲ್ಲಿ ಆಲ್ರೆಡಿ ಕಾಯಿ ಬಂದಿದೆ. ಸೊ ಯಾವ ಥರ ಇರೋದು ನೋಡ್ಬೋದು. ಆಲ್ರೆಡಿ ನಮ್ಮ ಹುಡುಗ ಕೂಡ ತಿಂತಿದ್ದಾನೆ, ಇಲ್ಲಿ ನೋಡ್ಬೋದು ಕಾಯಿ. ಸೊ ತುಂಬಾ ಚೆನ್ನಾಗಿರುತ್ತೆ, ಹಿಡ್ಕೊಂಬೋಗಿದ್ದು. ಸೊ ಇದು ಸ್ವೀಟ್ ಲೆಮನ್ ಅಂದರೆ ಯಾವ ಥರ ಅಂತಂದರೆ, ಸೊ ಸಿಪ್ಪೆ ಸಮೇತ ಕನ್ಸ್ಯೂಮ್ ಮಾಡೋ ಅಂಥ ಒಂದು ಫ್ರೂಟು. ತುಂಬಾ ಚೆನ್ನಾಗಿ ಡೆವಲಪ್ಮೆಂಟ್ ಆಗಿದೆ. ಇಲ್ಲಿ ಗಿಡ ನೋಡ್ಬೋದು. ಸೊ ಕಂಪ್ಲೀಟಾಗಿ ತುಂಬಾ ಚೆನ್ನಾಗಿದೆ. ಮತ್ತು ಇಲ್ಲಿ ನೋಡ್ತಾ ಇರೋಂಥ ಫ್ರೂಟ್ ಬಂದು ಡೈರೆಕ್ಟಾಗಿ ಸಿಪ್ಪೆ ಸಮೇತ ಕನ್ಸ್ಯೂಮ್ ಮಾಡೋಂಥ ಒಂದು ಸ್ವೀಟ್ ಲೆಮನು. ಹೆಲ್ತಿಗೆ ತುಂಬಾ ಒಳ್ಳೆಯದು. ಸೊ ಸಿಪ್ಪೆ ಸಮೇತ ಸೊ ಸಿಟ್ರಿಕ್ ಆಸಿಡ್ ಇದ್ರೂ ಕೂಡ ಒಳ್ಳೆ ಸ್ವೀಟ್ನೆಸ್ ಇರುತ್ತೆ. ಆರಾಮಾಗಿ ತಿನ್ನೋ ಅಂಥ ಒಂದು ಫ್ರೂಟ್ ಆಗಿದೆ. ಇದನ್ನು ಹೇಗೆ ತಿನ್ನೋದು ತೋರಿಸ್ತೀನಿ. ತುಂಬಾ ಜ್ಯೂಸಿಯಾಗಿರುತ್ತೆ, ಸ್ವೀಟ್ ಆಗಿರುತ್ತೆ. ಯಾವುದೇ ಕಾರಣಕ್ಕೂ ಒಗರು ಬರೋಲ್ಲ, ಕಹಿ ಬರೋಲ್ಲ, ಹುಳಿ ಬರೋಲ್ಲ, ಸ್ವೀಟ್ನೆಸ್ ಇರುತ್ತೆ. ಸಿಪ್ಪೆ ಸಮೇತ ಆರಾಮಾಗಿ ತಿನ್ಬೋದು. ನೋಡ್ತಾ ಇರಲ್ಲ, ಈ ಥರ ಗಿಡ ಕೂಡ ನಮ್ಮ ನರ್ಸರಿನಲ್ಲಿ ಅವೈಲಬಿಲಿಟಿ ಇರೋಂಥದ್ದು, ಸೀಡ್ ಕೂಡ ಇರೋಂಥದ್ದು. ಸೊ ಈ ಥರ ನಮ್ಮ ನರ್ಸರಿನಲ್ಲೂ ಗಿಡ ಅವೈಲಬಿಲಿಟಿ ಇದೆ. ಯಾರಿಗಾರು ಬೇಕು ಅಂದರೆ ಬರ್ತಾ ಇರೋಂಥ ನಂಬರ್ಗೆ ಡೈರೆಕ್ಟಾಗಿ ವಾಟ್ಸಪ್ಪಲ್ಲಿ ಮೆಸೇಜ್ ಮಾಡಿ ಅಥವಾ ಕಾಲ್ ಮಾಡಿ ಕೂಡ ಬುಕ್ ಮಾಡ್ಬೋದು ಅಂತ ಹೇಳ್ತಾ ವಿಡಿಯೋದಲ್ಲಿ ತಿಳಿಸ್ತಾ, ಸೊ ಈ ಸ್ವೀಟ್ ಲೆಮನ್ ಬಗ್ಗೆ ಇವತ್ತಿನ ವಿಡಿಯೋದಲ್ಲಿ ತಿಳಿಸಿದ್ದೀನಿ ಸ್ನೇಹಿತರೆ. ಸೊ ಈ ಥರ ನಿಮ್ದೇನಾದ್ರು ಫಾರ್ಮ್ ಇದೆ ಅಂತಂದರೆ, ಸೊ ಅಡಿಕೆ ಹಾಕಿ ಬಿಟ್ಟಿದ್ದೀವಿ ಅಥವಾ ನಮ್ಮದು ಓಪನ್ ಲ್ಯಾಂಡ್ ಇದೆ, ಆಲ್ರೆಡಿ ಅಡಿಕೆ ಇದೆ, ಅವರು ಕೂಡ ಸೊ ಲೆಮನ್ ಪ್ಲಾಂಟ್ಸನ್ನು ಪ್ಲಾಂಟೇಷನ್ ಮಾಡ್ಬೋದು. ಇಲ್ಲ ನಮ್ಮ ತೋಟದಲ್ಲಿ ಅಡಿಕೆ ತುಂಬ ಚೆನ್ನಾಗಿ ಡೆವಲಪ್ಮೆಂಟ್ ಆಗಿದೆ, ನೆರಳಿದೆ ತುಂಬ ಚೆನ್ನಾಗಿದೆ, ಅವರು ಆರಾಮಾಗಿ ಏಲಕ್ಕಿನೂ ಕೂಡ ಪ್ಲಾಂಟೇಷನ್ ಮಾಡ್ಬೋದು, ಜಾಯಿಕಾಯಿ ಪ್ಲಾಂಟೇಷನ್ ಮಾಡ್ಬೋದು ಅದರಲ್ಲಿ. ಮತ್ತು ನಿಮಗೆ ಎಲ್ಲ ಥರ ಸ್ಪೈಸೀಸ್ ಅಂದರೆ ಚಕ್ಕೆ ಆಗಿರ್ಬೋದು, ಲವಂಗ ಆಗಿರ್ಬೋದು, ಸೊ ಈ ಥರ ನಿಮಗೆ ಮಸಾಲ ಗಿಡಗಳು ಕೂಡ ನೀವು ಪ್ಲಾಂಟೇಷನ್ ಮಾಡ್ಬೋದು. ಸೊ ನಮ್ಮ ಹತ್ರ ನಿಮಗೆ ಮೆಣಸು ಕೂಡ ಅವೈಲಬಿಲಿಟಿ ಇರೋ ಅಂಥದ್ದು. ಸೊ ಈ ಥರ ಸ್ಪೈಸೀಸ್ ಆಗಿರ್ಬೋದು ಮತ್ತು ಫ್ರೂಟ್ಸ್ ಆಗಿರ್ಬೋದು, ಎಲ್ಲ ಥರ ಗಿಡಗಳು ನಮ್ಮ ಹತ್ರ ಅವೈಲಬಿಲಿಟಿ ಇದೆ. ಸೊ ಈ ಥರ ನೀವು ನೀಟಾಗಿ ಮೇಂಟೈನ್ ಮಾಡ್ತೀನಿ ಅಂದರೆ ನೀವು ಕೂಡ ಉತ್ತಮ ಆದಾಯನ ಗಳಿಸಲಿಕ್ಕೆ ತೋಟನ ಫಾರ್ಮ್ ಹೌಸ್ ಥರ ಕಂಪ್ಲೀಟಾಗಿ ರೆಡಿನ ಮಾಡ್ಕೋಬೋದು ಅಂತ ಹೇಳ್ತಾ ಈ ವಿಡಿಯೋದಲ್ಲಿ ತಿಳಿಸ್ತಾ, ಈ ಥರ ಗಿಡಗಳಿಗಾಗಿ ನಮ್ಮನ್ನು ಕಾಂಟ್ಯಾಕ್ಟ್ ಮಾಡಿ. ಬರ್ತಾ ಇರೋಂಥ ವಾಟ್ಸಪ್ ನಂಬರ್ಗೆ ಡೈರೆಕ್ಟಾಗಿ ನೀವು ಮೆಸೇಜ್ನ ಮಾಡ್ಬೋದು, ಅಥವಾ ನಮ್ಮ ಆಫೀಸ್ ನಂಬರ್ ಏನು ಕೊಟ್ಟಿರ್ತೀವಿ ಅದಕ್ಕೆ ನೀವು ಕಾಲ್ನ ಮಾಡಿ ಬುಕ್ಕಿಂಗ್ನ ಮಾಡ್ಬೋದು. ಇನ್ಫಾರ್ಮೇಷನ್ ಏನಾದ್ರು ನಿಮಗೆ ಹೆಚ್ಚಿನ ಮಾಹಿತಿ ಬೇಕು ಅಂತಂದರೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಯಾವ ಪರ್ಟಿಕ್ಯುಲರ್ಗೆ ನೀವು ತಿಳಿಸಿರ್ತೀರ ಅದ್ರ ಬಗ್ಗೆ ನಾವು ವೀಡಿಯೋನ ಮಾಡಿ ಪೋಸ್ಟ್ನ ಮಾಡ್ತೀವಿ. ಆ ಪೋಸ್ಟ್ ಮಾಡಿದ ನಂತರ ನಮ್ಮ ಚಾನಲ್ನ ನೀವು ಏನಾದ್ರು ಫಾಲೋ ಮಾಡ್ತಾಯಿದ್ರೆ ಕಂಪ್ಲೀಟ್ ವೀಡಿಯೋನ ನೋಡಿ ನೀವು ಇನ್ಫಾರ್ಮೇಷನ್ ಪಡ್ಕೋಬೋದು ಅಂತ ಹೇಳ್ತಾ ಈ ವಿಡಿಯೋದ ತಿಳಿಸ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ನಮಸ್ಕಾರ ಸ್ನೇಹಿತರೆ.